ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ. ರಸಪಕ್ಕ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಮನೆ ಮಗಳು ನಳಿನ ಮಾತಾಡ್ತಾ ಇದ್ದೀನಿ. ಇವತ್ತು ಸಿಂಪಲ್ ಅಡುಗೆ ಮಾಡ್ಕೊಳ್ಳೋಣ. ಈ ಬಿಸಿಲಿಗೆ ತಂಪಾಗಿರುತ್ತೆ, ಹೊಟ್ಟೆ ಎಲ್ಲ ತಣ್ಣಗಿರುತ್ತೆ. ಮಾವಿನಕಾಯಿ ಸೀಸನ್ ಬೇರೆ. ಮಾವಿನಕಾಯಿ ತಂಬುಳಿ ಮಾಡ್ಕೊಳ್ಳೋಣ. ತುಂಬ ಸುಲಭವಾಗಿ, ತುಂಬ ರುಚಿಯಾಗಿ, ತುಂಬ ಟೇಸ್ಟಿಯಾಗಿರ್ತದೆ. ಸಿಂಪಲ್ ಅಡುಗೆ ಇದು. ಸಿಂಪಲ್, ಏನು ತುಂಬ ಕಷ್ಟಪಡೋ ಕೆಲಸನೇ ಇಲ್ಲ. ನೋಡಿ, ಒಂದು ಮಾವಿನಕಾಯಿ, ತೋತಾಪುರಿ ಮಾವಿನಕಾಯಿ ತೊಗೊಂಡಿದ್ದೀನಿ. ಈ ತೋತಾಪುರಿ ಮಾವಿನಕಾಯಿ ಒಂದು ಮಾವಿನಕಾಯಿ ಕಟ್ ಮಾಡ್ಕೊಂಡಿದ್ದೀನಿ. ಒಂದು ಮಿಕ್ಸಿ ಜಾರ್ ತೊಗೋಣ. ಫಸ್ಟು ನೋಡಿ, ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಒಂದು ಮಾವಿನಕಾಯಿ ಕಟ್ ಮಾಡಿ ಈ ಥರ ಹಾಕ್ಕೊತಾ ಇದ್ದೀನಿ. ಒಂದು ಕಪ್ಪು ಕಾಯಿ ತುರಿ, ಫ್ರೆಶ್ ಕಾಯಿ ತುರಿ ಕಟ್ ಮಾಡಿ ಅದು ಹಾಕ್ಕೊತಾ ಇದ್ದೀನಿ. ಆಮೇಲೆ ಹಸಿಮೆಣ್ಸಿನ್ಕಾಯಿ, ನಿಮ್ಮ ಖಾರ ನೋಡಿ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ಳಿ. ನಾನು ಒಂದು 10 ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ಯಾಕಂದರೆ ಮಾವಿನಕಾಯಿ ಸ್ವಲ್ಪ ಹುಳಿ ಇರುತ್ತಲ್ಲ, ಹಂಗಾಗಿ ಹಸಿಮೆಣ್ಸಿನ್ಕಾಯಿ. ನಾವು ಒಂಚೂರು ಖಾರ ತಿಂತೀವಿ. ನೀವು ಖಾರ ಕಮ್ಮಿ ತಿನ್ನೋರಾದರೆ 1, 2, 3 ಹಾಕ್ಕೊಳ್ಳಿ. ಇದಕ್ಕೆ ಮೆಣ್ಸಿನ್ಕಾಯಿ ಅಷ್ಟು ಖಾರ ಇಲ್ಲ, ನೋಡೋಕೆ ಮಾತ್ರ ಉದ್ದ ಇದೆ ಅಷ್ಟೇ ಇದು. ಅದರಿಂದ 10 ಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಕರಿಬೇವು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕರಿಬೇವು, 1 ಸ್ಪೂನ್ ಜೀರಿಗೆ, ಒಂದು 7ರಿಂದ 8 ಕಾಳು ಮೆಣಸು ಹಾಕ್ಕೊತಾ ಇದ್ದೀನಿ. ಫಸ್ಟು ನೀರು ಏನು ಹಾಕ್ದಿರಂಗೆ ತರಿಯಾಗಿ ರುಬ್ಕೊಬೇಕು. ಆಮೇಲೆ ಮೊಸರು ಹಾಕಿ ರುಬ್ಕೊಂಬರ್ತೀನಿ. ನೋಡಿ, ಈಗ ತರಿಯಾಗಿ ರುಬ್ಬಿದ್ದೀನಿ. ಈಗ ಇದ್ರಿಗೆ 1 ಕಪ್ ಮೊಸರು ಹಾಕ್ಕೊತಾ ಇದ್ದೀನಿ. ಫ್ರೆಶ್ ಮೊಸರು, ಸ್ವಲ್ಪ ನೀರು, ನುಣ್ಣಗೆ ರುಬ್ಕೊಂಬರ್ಬೇಕೀಗ. ಈಗ ಒಂದು ಸತಿ ಮಿಕ್ಸ್ ಮಾಡ್ಕೊಂಬಿಟ್ಟು ನುಣ್ಣಗೆ ರುಬ್ಕೊಂಬರ್ಬೇಕು. ಈಗಲೇ ಬೇಕಾದರೆ ಉಪ್ಪು ಹಾಕ್ಕೊಂಬಿಡ್ಬೇಕು, ರುಚಿಗೆ ತಕ್ಕ ಉಪ್ಪು. ನಾನು ಈಗಲೇ ಉಪ್ಪು ಹಾಕ್ಕೊಂಡ್ಬಿಡ್ತೀನಿ. ನಿಮ್ಮ ರುಚಿ ನೋಡಿ ಉಪ್ಪು ಹಾಕ್ಕೊಳ್ಳಿ. ನುಣ್ಣಗೆ ರುಬ್ಕೊಂಡ್ಬಿಡ್ತೀನಿ. ನೋಡಿ, ನುಣ್ಣಗೆ ರುಬ್ಕೊಂಡ್ಬಂದಿದ್ದೀನಿ. ಈಗ ಒಂದು ಬಟ್ಲು ತಗೊತೀನಿ, ಬಟ್ಲಿಗೆ ಹಾಕ್ಕೊತೀನಿ. ಈಗ ಸ್ವಲ್ಪ ನೀರು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳಿ. ಈ ಬಿಸಿಲಿಗಂತೂ ಮಾಡಿಸಿದ ಅಡುಗೆ ಇದು. ಸಿಂಪಲ್ ಆಗಿರುತ್ತೆ, ನೋಡೋಕ್ಕೆ ಟೇಸ್ಟ್ ಮಾತ್ರ ತುಂಬ ಜೋರಾಗಿರುತ್ತೆ. ಯಾವಾಗಿದ್ರೂ ಸಿಂಪಲ್ ಅಡುಗೆನೇ ತುಂಬ ಟೇಸ್ಟ್ ಕೊಡೋದು. ಇದ್ರಿಗೆ ಗಮ್ಮತ್ತಿಂದೊಂದು ಒಗ್ಗರಣೆ ಕೊಡೋಣ. ಇದಕ್ಕೆ ನಿಮಗೆ ನೀರು ನೋಡಿ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನಾನು ಸಾಕು, ಅಷ್ಟು ನೀರಾಗಿಲ್ಲ, ಅಷ್ಟು ಗಟ್ಟಿ ಇಲ್ಲ, ಆ ಥರ ಮಾಡ್ಕೊತಾ ಇದ್ದೀನಿ. ಉಪ್ಪು ನೋಡ್ಕೊಂಡು ಒಂಚೂರು ಉಪ್ಪು ಹಾಕ್ಕೊಳ್ಳಿ. ನೋಡಿ, ಎಣ್ಣೆ ಕಾದಿದೆ. ಒಂದು ಒಗ್ಗರಣೆ ಕೊಟ್ಕೊಂಡು ಸ್ವಲ್ಪ ಸಾಸಿವೆ, ಸ್ವಲ್ಪ ಇಂಗು, ಸ್ವಲ್ಪ ಒಣಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವು, ಗಮ್ಮತ್ತಿನ ಒಗ್ಗರಣೆ ರೆಡಿ ಆಯಿತು. ಘಮ ಅಂತದೆ, ಎಷ್ಟು ಚೆನ್ನಾಗಿದೆ. ಈಗ ಬನ್ನಿ, ಮಾವಿನಕಾಯಿ ಮಜ್ಜಿಗೆ ಹುಳಿ ತಿನ್ನೋಣ. ತುಂಬ ತಂಪು, ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ, ಅನ್ನ, ಬಿಸಿ ಅನ್ನ, ತಂಬುಳಿ. ಮಾವಿನಕಾಯಿ ಅಂದರೆ ಎಲ್ಲರಿಗೂ ಬಾಯಲ್ಲಿ ನೀರು ಬರುತ್ತೆ. ನೀರು ಬರೆಸೋ ಅಷ್ಟು ತಂಬುಳಿ ಇದು. ಹಿಂಗೆ ಬಿಸಿಯಾಗಿ ಅನ್ನ ಇರುತ್ತಲ್ಲ, ಈ ಬಿಸಿಲುಗಾಲದಲ್ಲಿ ಊಟ ಮಾಡೋಕ್ಕೆ ಒಂಥರ ಆಗುತ್ತೆ ನಮಗೆ. ಅಯ್ಯೋ, ಬಿಸಿಲಿಗೆ ಊಟನೇ ಬೇಡಪ್ಪ, ತಂಪಾಗಿರೋದು ಮಜ್ಜಿಗೆ ಜ್ಯೂಸ್ ಕುಡಿಯೋಣ ಅಂತದೆ. ಈ ಥರ ಮಾಡಿಕೊಂಡು ಜಾಸ್ತಿ ಹಳ್ಳಿಗೆ ಕಲಿಸ್ಕೊಂಡು ತಿನ್ನಿ, ಕಳೆದೋಗ್ಬಿಡ್ತೀರಿ ನೀವು. ಅಷ್ಟು ರುಚಿ ಕೊಡ್ತದೆ. ಸಿಂಪಲ್ ಅಡುಗೆ ಆದ್ರೂ ತುಂಬ ರುಚಿ ಕೊಡ್ತದೆ, ತುಂಬ ಟೇಸ್ಟ್ ಇರುತ್ತೆ. ನೋಡಿ, ಬನ್ನಿ ಬನ್ನಿ. ಆಹಾ, ತಿಂತಾಯಿದ್ರೆ ಮತ್ತೆ ಬರಲ್ಲ, ಒಳಗಡೆಗೆ ಹೋಗ್ತಾ ಇರುತ್ತೆ. ಸಖತ್ತಾಗಿದೆ. ಅದು ಹುಳಿ, ಒಂಚೂರು ಖಾರ, ಜೀರಿಗೆ, ಇದು ಘಮ ತುಂಬ ರುಚಿ ಕೊಡ್ತಾಯಿದೆ, ತುಂಬ ಟೇಸ್ಟಿ ಇದೆ. ನೀವು ಒಮ್ಮೆ ಮಾಡಿ ಹೆಂಗೆ ಬಂತು ಅಂತ ಕಮೆಂಟ್ ಮಾಡಿ. ಒಂದು ಸತಿ ಟ್ರೈ ಮಾಡಿ. ನೀವು ಸಿಂಪಲ್ ಅಡುಗೆ ಆದ್ರೂ ತುಂಬ ರುಚಿ ಕೊಡ್ತದೆ. ಟ್ರೈ ಮಾಡಿ, ಹೆಂಗೆ ಬಂತಂದು ಕಮೆಂಟ್ ಮಾಡಿ. ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ.
ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು. ಬಾಯ್ ಬಾಯ್.